across the ecosystem passing through many components is called biogeochemical cycle. ಅಂದರೆ ಇಲ್ಲಿ ಗ್ಯಾಷಿಯಸ್ ಸೈಕಲು ಬರುತ್ತೆ, ಸೆಡಿಮೆಂಟರಿ ಸೈಕಲು ಬರುತ್ತೆ. ಅಂದರೆ ಮಿನರಲ್ಸ್ ಹೆಂಗೆ ಸೈಕಲ್ ಮುಖಾಂತರ ಆಗುತ್ತೆ, ಗ್ಯಾಸಸ್ ಹೆಂಗೆ ಸೈಕಲ್ ಮುಖಾಂತರ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅವೈಲಬಿಲಿಟಿ ಇದೆ, ಕರೆಕ್ಟ್. ಮರಗಳು ಇನ್ಹೇಲ್ ಮಾಡ್ತವೆ, ಕರೆಕ್ಟ್ ಅಲ್ವಾ. ಮತ್ತು ರೆಸ್ಪಿರೇಷನ್ ಮಾಡಿದಾಗ ಏನಾಗುತ್ತೆ, ನಾವು ರೆಸ್ಪಿರೇಷನ್ ಮಾಡ್ತೀವಲ್ಲ ಅವಾಗ ಆಕ್ಸಿಜನನ್ನು ಅಬ್ಸರ್ವ್ ಮಾಡ್ತೀವಿ, ಮತ್ತು ಏನನ್ನು ರಿಲೀಸ್ ಮಾಡ್ತೀವಿ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀವಿ. ದಟ್ ಈಸ್ ಜಸ್ಟ್ ಎನ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್. ಸೊ ಬಯೋಜಿಯೋಕೆಮಿಕಲ್, ಬಯೋ ಅಂದ್ರೇನು, ಲಿವಿಂಗ್ ಆರ್ಗ್ಯಾನಿಸಮ್ಸ್. ಜಿಯೋ ಅಂದರೆ ರಾಕ್ಸ್, ಸಾಯಿಲ್, ಏರ್, ವಾಟರ್. ಕೆಮಿಕಲ್ ಅಂದರೆ ಮೆಟೀರಿಯಲ್ಸ್ ಆರ್ ನ್ಯೂಟ್ರಿಯೆಂಟ್ ಪಾತ್. ಯಾವ ಒಂದು ದಾರಿನಲ್ಲಿ ರಾಕು, ಸಾಯಿಲು, ಏರು, ವಾಟರು ಮೂಮೆಂಟ್ ಆಗುತ್ತೆ, ಅದರಿಂದ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಸ್ಟಡಿ ಮಾಡ್ತೀವಲ್ಲ, ಅದೇ ಬಯೋಜಿಯೋಕೆಮಿಕಲ್ ಸೈಕಲ್. ಸಿಂಪಲ್, ರೈಟ್. ನೋಡಿ, ಮೊದಲನೇದು ಬಂದು ನ್ಯೂಟ್ರಿಯೆಂಟ್ ಸೈಕಲ್. ಇದೆಲ್ಲ ಸಿಂಪಲ್ ಕಾನ್ಸೆಪ್ಟ್, ಎಲ್ಲ ಸ್ಕೂಲ್ ಡೇಸ್ದು. ನ್ಯೂಟ್ರಿಯೆಂಟ್ ಸೈಕಲ್ ಅಂದರೆ ಹೆಂಗೆ, ಈಗ ಮುಂಚೆ ಎಲ್ಲ ಏನು ಮಾಡ್ತಾಯಿದ್ವಿ, ನಾವೇ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್, ಅಂದರೆ ಇವಾಗ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸನ್ನು ನಾವು ಹಾಕ್ತಾಯಿದ್ದೀವಿ. ಆದರೆ ಈಗ ಸುಮಾರು ವರ್ಷಗಳ ಹಿಂದೆ, ಒಂದು 200 ವರ್ಷಗಳ ಹಿಂದೆ ಯಾವ ಫರ್ಟಿಲೈಸರ್ಸು ಇರಲಿಲ್ಲ, ಕರೆಕ್ಟಲ್ಲ. 200-250 ವರ್ಷಗಳ ಹಿಂದೆ ಇಂಡಿಯಾದಲ್ಲಿ ಫರ್ಟಿಲೈಸರ್ಸ್ ಇರಲಿಲ್ಲ. ಎಲ್ಲ ಏನು ಮಾಡ್ತಾಯಿದ್ವಿ, ನ್ಯಾಚುರಲಾಗಿ ಬೆಳೀತಾ ಇದ್ವಿ. ಈಗ ಇಲ್ಲೊಂದು ಪ್ಲ್ಯಾಂಟ್ ಇದೆ ಅಂತ ಹೇಳಿದ್ರೆ, ಈ ಪ್ಲ್ಯಾಂಟಿನ ಎಲೆಗಳು ಕೆಳಗಡೆ ಉದುರ್ತಾಯಿದ್ವು. ಅದೇನಾಗ್ತಾಯಿತ್ತು ನೋಡಿ, ಆ್ಯನಿಮಲ್ ಮ್ಯಾಟರ್ ಆ್ಯಂಡ್ ಪ್ಲ್ಯಾಂಟ್ ಮ್ಯಾಟರ್ ಡಿಕಂಪೋಸ್ ಆಗ್ತಾಯಿತ್ತು. ಡಿಕಂಪೋಸಿಷನಿಂದ ಮಿನರಲೈಸೇಷನ್ ಪ್ರೋಸೆಸ್ ಆಗುತ್ತೆ, ಹ್ಯೂಮಿಫಿಕೇಷನ್ ಪ್ರೋಸೆಸ್ ಆಗುತ್ತೆ. ಈ ಪ್ರೋಸೆಸ್ಗಳ ಮುಖಾಂತರ ಮತ್ತೆ ಇಲ್ಲಿ ನ್ಯೂಟ್ರಿಯೆಂಟ್ಸ್ ಕ್ರಿಯೇಟ್ ಆಗುತ್ತೆ. ಈ ಮರದ ಎಲೆಯಿಂದನೇ ನ್ಯೂಟ್ರಿಯೆಂಟ್ ಕ್ರಿಯೇಟ್ ಆಗಿ ಅದನ್ನು ಆ ಮರನೇ ಮತ್ತೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅಬ್ಸರ್ವ್ ಮಾಡ್ಕೊಂಡಂಥ ತನ್ನ ಕಾಂಪೊನೆಂಟನ್ನು ಮರ ಏಜ್ ಆದಂಗೆ ಏನು ಮಾಡುತ್ತೆ, ಮತ್ತೆ ಅದು ಎಲೆಗಳನ್ನ ಉದುರಿಸುತ್ತೆ, ಅದು ಮತ್ತೆ ಡಿಕಂಪೋಸ್ ಆಗುತ್ತೆ, ಮತ್ತು ನ್ಯೂಟ್ರಿಯೆಂಟ್ಸ್ ಕನ್ವರ್ಟ್ ಆಗಿ ಮತ್ತೆ ಅದನ್ನು ಅಬ್ಸರ್ವ್ ಮಾಡುತ್ತೆ. ನೀವು ಅಬ್ಸರ್ವ್ ಮಾಡಿದರೆ, ಯಾವುದಾದ್ರು ನೀವು ಅಗ್ರಿಕಲ್ಚರ್ ರಿಲೇಟೆಡ್ ಇದ್ದರೆ ಗೊತ್ತಿರುತ್ತೆ. ಈಗ ತೆಂಗಿನ ಮರದ್ದು ಗರಿಗಳೇನಾದರೂ ಬಿದ್ದರೆ ಅದನ್ನು ಕಟ್ ಮಾಡಿ ಅದರ ಬುಡದ ಹತ್ರನೇ ಹಾಕ್ತಾರೆ ಅಲ್ವಾ. ಯಾಕೆ ಹಾಕ್ತಾರೆ, ಬಿಕಾಸ್ ಆ ತೆಂಗಿನ ಗರಿನಲ್ಲಿ ಇವ್ರು ಏನು ಹಾಕಬೇಕು ಆರ್ಟಿಫಿಷಿಯಲಾಗಿ ಅಂದ್ಕೊಂಡಿದ್ದಾರಲ್ಲ ನ್ಯೂಟ್ರಿಯೆಂಟ್ಸು, ಅದೆಲ್ಲ ನ್ಯಾಚುರಲಾಗೇ ಇರುತ್ತೆ. Got it? So that is nutrient cycle, alwa. Based on the nature of the reservoir, there are 2 types of cycles. ಮೊದಲನೇದು ಗ್ಯಾಷಿಯಸ್ ಸೈಕಲ್ಲು, ಇನ್ನೊಂದು ಸೆಡಿಮೆಂಟರಿ ಸೈಕಲ್ಲು. ಗ್ಯಾಷಿಯಸ್ ಸೈಕಲಲ್ಲಿ ವಾಟರ್ ಸೈಕಲ್ಲು, ಕಾರ್ಬನ್ ಸೈಕಲ್ಲು, ನೈಟ್ರೋಜನ್ ಸೈಕಲ್ಲು ಇದೆಲ್ಲದನ್ನು ನೋಡ್ತೀವಿ. ಸೆಡಿಮೆಂಟ್ರಿ ಅಂದರೆ ಎರಡೇ ಬರೋದು ನಿಮಗೆ ಸೆಡಿಮೆಂಟ್ರಿ ಸೈಕಲಲ್ಲಿ, ಒಂದು ಫಾಸ್ಫರಸ್ ಸೈಕಲ್ಲು, ಇನ್ನೊಂದು ಸಲ್ಫರ್ ಸೈಕಲ್ಲು. ಬೇರೆ ಸೈಕಲ್ಸ್ ಬರುತ್ತೆ, ದ್ಯಾಟ್ ಇಸ್ ನಾಟ್ ಮೆಗ್ನೀಷಿಯನ್ ಸೈಕಲ್, ಇದೆಲ್ಲ ಇಂಪಾರ್ಟೆಂಟ್ ಇಲ್ಲ ನಿಮಗೆ. ಸೊ ವಾಟರ್ ಸೈಕಲ್, ಈಗ ಫಾರ್ ಎಕ್ಸಾಂಪಲ್ ಮೊದಲನೇದೊಂದು ದೊಡ್ಡ ಪ್ರಶ್ನೆ ಬರುತ್ತೆ, ವಾಟರ್ ಸೈಕಲ್ ಡಿಸ್ಕಸ್ ಮಾಡಬೇಕಂದಾಗ ಆ ಕ್ವಶನ್ಗೆ ಆನ್ಸರ್ ಮಾಡಲೇಬೇಕು. ಸರ್ ಸೈಕಲ್ ಏನೋ ಸ್ಟಾರ್ಟ್ ಆಗ್ತಿದೆ, ಮಳೆ ಬರುತ್ತೆ, ಮಳೆಯಿಂದ ಜೋರಾಗಿ ನೀರು ಬಂದಂಥ ನೀರು ಸರ್ಫೇಸಲ್ಲಿ ರನ್ ಆಫ್ ಆಗುತ್ತೆ, ಜೊತೆಗೆ ಗ್ರೌಂಡ್ ವಾಟರ್ಗೆ ಹೋಗುತ್ತೆ, ಭೂಮಿ ಒಳಗಡೆ ಹೋಗುತ್ತೆ, ನದಿಗಳಲ್ಲಿ, ಕೆರೆಗಳಲ್ಲಿ ಎಲ್ಲ ಕಡೆ ಹರಿಯುತ್ತೆ. ಮತ್ತು ಬಿಸಿಲಿಂದ ಅದೆಲ್ಲ ಎವಾಪರೇಷನ್ ಆಗುತ್ತೆ, ಪ್ಲ್ಯಾಂಟ್ಗಳಿಂದ ಟ್ರಾನ್ಸ್ಪೋ ಎವಾಪರೇಷನ್ ಆಗುತ್ತೆ, ಮತ್ತು ಕಂಡೆನ್ಸೇಷನ್ ಆಗಿ ಕ್ಲೌಡ್ ಆಗಿ ಮತ್ತೆ ಮಳೆ ಆಗಿ ಬರುತ್ತೆ. ಸೈಕಲ್ ಅಲ್ವಾ ಅದು? ಸೈಕಲ್ಲ ಅಲ್ವಾ? ಸೈಕಲ್ಲು, ಕರೆಕ್ಟ್ ಅಲ್ವಾ? ಹಾಗಾದರೆ ಮೊದಲು ಸ್ಟಾರ್ಟ್ ಆಗಿದ್ದು ಮಳೆಯಿಂದನ, ಅಥವಾ ಸರ್ಫೇಸ್ ವಾಟರಿಂದನ, ಗ್ರೌಂಡ್ ವಾಟರಿಂದನ, ಲೇಕ್ಸಿಂದನ, ಎಲ್ಲಿಂದ ಸ್ಟಾರ್ಟ್ ಆಯಿತು? ಎಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟೊಂದು ವಾಟರ್ ಎಲ್ಲಿಂದ ಬಂತು? ಈಗ 71% ಏನಿದೆ ವಾಟರ್ ಇದೆ, 29% ಲ್ಯಾಂಡ್ ಇದೆ. 71% ಅಷ್ಟು ವಾಟರ್, ಹ್ಯೂಜ್ ವಾಟರ್. ಇಷ್ಟೊಂದು ವಾಟರ್ ಎಲ್ಲಿಂದ ಬಂತು? ಸ್ಪೇಸಿಂದ ಬಂತ. ಡಿಗ್ಯಾಸಿಫಿಕೇಷನ್ ಒಂದು ಪ್ರೋಸೆಸ್ಸು. ಡಿಗ್ಯಾಸಿಫಿಕೇಷನ್ ಆಗುವಾಗ, ಯಾವಾಗ ಅರ್ತ್ ಒಂದು ಬರ್ನಿಂಗ್ ಬಾಲ್ ಆಗಿತ್ತು, ಅದು ಬರ್ನ್ ಆಗಿ ಹೀಟನ್ನು ರಿಲೀಸ್ ಮಾಡುವಾಗ ಮೇಲ್ಗಡೆ ಅಟ್ಮಾಸ್ಫಿಯರಿಕ್ ಲೇಯರ್ ಕೂಡ ಫಾರ್ಮೇಷನ್ ಆಗಿತ್ತು. ಈಗ ನಮಗಿರುವಂಥ ಏನು ನಾವು ಬ್ರೀತ್ ಮಾಡ್ತಾ ಇದ್ವಿ, ಆಕ್ಸಿಜನ್ ಆಗಿರಲಿ ಅಥವಾ ಮರಗಳು ಬ್ರೀತ್ ಮಾಡೋ ಕಾರ್ಬನ್ ಡೈಆಕ್ಸೈಡ್ ಆಗಿರಲಿ, ಎಲ್ಲ ಗ್ಯಾಸಸ್ಸು ಆವಾಗಲೇ ಫಾರ್ಮೇಷನ್ ಆಗಿದ್ದು. ಅರ್ತಿಗೆ ಗ್ರಾವಿಟೇಷನ್ ಪವರ್ ಇರೋದ್ರಿಂದ ಅದು ತನ್ನ ಅಟ್ಮಾಸ್ಫಿಯರನ್ನು ತನ್ನ ಥರನೇ ಇಟ್ಕೊತು. ಈ ರೀತಿ ಅದು ಹೀಟ್ ಆದಾಗ ಎವಪರೇಷನ್ ಆಗುತ್ತಲ್ಲ, ಯಾವುದಾದ್ರು ಒಂದು ಮೆಟೀರಿಯಲ್ ನೀವು ಹೀಟ್ ಮಾಡಿ ಎವಪರೇಷನ್ ಆದಾಗ ಅದರಿಂದ ಮಾಯ್ಶ್ಚರ್ ಬರಲ್ವ ಆಚೆಗೆ, ಆ ಮಾಯ್ಶ್ಚರ್ ಬಂದು ಕಲೆಕ್ಟ್ ಆಗಿ ವಾಟರ್ ಫಾರ್ಮೇಷನ್ ಆಗಿದ್ದು. ಇದು ಒಂದು ವೇ. ಇನ್ನೊಂದು ಜಾಗ್ರಫಿಕಲ್ ರೀಸನ್ಸ್ ಕೊಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಒಂದು ಹ್ಯೂಜ್ ಕಾಮೆಟ್ ಅಂದರೆ ದೊಡ್ಡದು
ಒಂದು ದೊಡ್ಡ ಕಾಮೆಟ್ ಬಂದು ಅರ್ತಿಗೆ ಡಿಕ್ಕಿ ಹೊಡೆದು ಅದರ ಹತ್ರ ತುಂಬ ವಾಟರ್ ಇತ್ತು, ಅದರ ವಾಟರ್ಸ್ ಎಲ್ಲ ಅರ್ತಿಗೆ ಶಿಫ್ಟ್ ಆಯಿತು ಅನ್ನೋದು ಒಂದು ಥಿಯರಿ ಇದೆ. ಸೊ ಈ ಎರಡು ಥಿಯರಿಗಳ ಮುಖಾಂತರ ನಮಗೆ ಇಷ್ಟೊಂದು ವಾಟರ್ ಬಂತು ಅಂತ ಹೇಳ್ತೀವಿ. ಸೊ ಇದು ವಾಟರ್ ಸೈಕಲ್ಲು ಚೆನ್ನಾಗಿ ನೆನ್ಪಿಟ್ಕೋಬೇಕು ನೀವು, ಆಯಿತಾ? ಸಿಂಪಲ್, ಗೊತ್ತಾಯ್ತಲ್ಲ? ಕ್ವಶನ್ ಇನ್ ದಿಸ್ ಇಟ್ಸ್ ಎ ವೆರಿ ಸಿಂಪಲ್ ಸೈಕಲ್. ಕಾರ್ಬನ್ ಸೈಕಲ್ಲು ಅಷ್ಟೇ. ಕಾರ್ಬನ್ ಏನು ಆಲ್ರೆಡಿ ಅಟ್ಮಾಸ್ಫಿಯರಲ್ಲಿದೆ. ಅಟ್ಮಾಸ್ಫಿಯರಲ್ಲಿ ಹೆಂಗೆ ಬಂತು? ಡಿಗ್ಯಾಸಿಫಿಕೇಷನ್ ಆಗುವಾಗ ಬಂತು. ಸೊ ಅಷ್ಟೊಂದು ಅಟ್ಮಾಸ್ಫಿಯರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರೋದನ್ನು ಫಸ್ಟು ಯಾರು ಅಬ್ಸರ್ವ್ ಮಾಡೋದು? ಪ್ಲ್ಯಾಂಟ್ಗಳು. ನೋಡಿ, ಪ್ಲ್ಯಾಂಟ್ಗಳು ಅಬ್ಸರ್ವ್ ಮಾಡ್ಕೋತವೆ ಅಟ್ಮಾಸ್ಫಿಯರಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಪ್ಲ್ಯಾಂಟ್ಗಳು ಅಬ್ಸರ್ವ್ ಮಾಡ್ತಾ ಇದ್ದಾವೆ. ಅದೇ ರೀತಿ ವಾಪಸ್ ಆ ಕಾರ್ಬನನ್ನು ಆಚೆಗೆ ಹಾಕೋದಕ್ಕೆ ಸಿಕ್ಕಾಪಟ್ಟೆ ವಿಧಗಳಿದ್ದಾವೆ. ಇಲ್ಲಿ ನೋಡಿದ್ರೆ ಆ್ಯನಿಮಲ್ ರೆಸ್ಪಿರೇಷನ್, ನಾವು ಉಸಿರಾಡಿದಾಗ ಆಚೆಗೆ ಬಿಡ್ತೀವಲ್ಲ, ಅವಾಗ ಕಾರ್ಬನ್ ಡೈಆಕ್ಸೈಡ್ ಏನಾಯಿತು? ಸೈಕಲ್ಗೆ ಹೋಗಿ ಜಾಯಿನ್ ಆಯಿತು. ರೂಟ್ ರೆಸ್ಪಿರೇಷನ್ ಬಹಳ ಇಂಪಾರ್ಟೆಂಟು. ರೂಟ್ ರೆಸ್ಪಿರೇಷನ್ ಅಂದ್ರೇನು? ನಾವು ಹೆಂಗೆ ಉಸಿರಾಡ್ತೀವೋ ಹಂಗೆ ಪ್ಲ್ಯಾಂಟ್ಗಳು ಕೂಡ ಉಸಿರಾಡ್ತವೆ. ಪ್ಲ್ಯಾಂಟ್ಸ್ ಆಲ್ಸೋ ಬ್ರೀತ್. ಜಾಸ್ತಿ ಉಸಿರಾಡೋದು ನೈಟ್ ಟೈಮು ಪ್ಲ್ಯಾಂಟ್ಗಳು ಏನನ್ನು ಅಬ್ಸರ್ವ್ ಮಾಡ್ತವೆ? ಆಕ್ಸಿಜನನ್ನು ಅಬ್ಸರ್ವ್ ಮಾಡಿಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ರಿಲೀಸ್ ಮಾಡ್ತವೆ. ಆ ಟೈಮಲ್ಲಿ ಅವು ರೆಸ್ಪಿರೇಷನ್ ಮಾಡ್ತವೆ ಜಾಸ್ತಿ, ಕರೆಕ್ಟ್? ಅದರಲ್ಲಿ ಜಾಸ್ತಿ ರೆಸ್ಪಿರೇಷನ್ ಮಾಡುವಂಥ ಮರಗಳಿದ್ದಾವೆ. ಎಕ್ಸಾಂಪಲ್ ಹುಣಸೆ ಮರ, ಅರಳಿ ಮರ, ಕೆಲವೊಂದಿದ್ದಾವೆ. ಹುಣಸೆ ಮರ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಕೆಲವು ಸರಿ ಹೇಳ್ತಿದ್ದಾರೆ ರಾತ್ರಿ ಹೊತ್ತು ಹುಣಸೆ ಮರದ ಹತ್ರ ಹೋಗಬೇಡ, ದೆವ್ವ ಇರುತ್ತೆ, ಭೂತ ಇರುತ್ತೆ ಅಲ್ವಾ? ನೀವು ಹುಣಸೆ ಮರದ ಹತ್ರ ರಾತ್ರಿ ಹೋಗಿ ಅದರಲ್ಲಿ ಯಾವ ಥರ ಹುಣಸೆ ಮರ ಹೋಗ್ಬೇಕಂತ ಹೇಳಿದ್ರೆ, ಸ್ವಲ್ಪ ಸುತ್ತಮುತ್ತ ಕಾಡಿರಬೇಕು, ಗಾಳಿ ಗೀಳಿ ಜಾಸ್ತಿ ಬೀಸಬಾರ್ದು ಅಂಥ ಕಡೆ ಹುಣಸೆ ಮರದ ಹತ್ರ ಹೋಗಿ ಮಲ್ಕತ್ತೀನಿ ಅಂತ ಏನಾದರೂ ಮಲ್ಕೊಂಡ್ರೆ ನಿಮಗೇನಾಗುತ್ತೆ? ಕೆಲವ್ರು ಬಂದು ಹೇಳಿರ್ತಾರೆ, ಅಯ್ಯೋ ಉಸಿರು ಕಟ್ತಂಗೆ ಆಗ್ಬಿಡ್ತು ನನಗೆ, ಯಾರೋ ಬಂದು ಮೆಟ್ರೋ ಎಸಗ್ದಂಗೆ ಆಗ್ಬಿಡ್ತು, ಅಲ್ಲಿ ಪಕ್ಕದ ದೆವ್ವ ಇದೆ, ಭೂತ ಇದೆ ಅಂತ ಹೇಳಿರ್ತಾರೆ. ಅದು ಏನಾಗಿರುತ್ತೆ ಅಂತ ಹೇಳಿದ್ರೆ ಆಕ್ಸಿಜನ್ ಸಪ್ಲೈ ಆಗಿರಲ್ಲ ಅವರಿಗೆ, ಆವಾಗ ಉಸಿರಾಟದ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಯಾಕೆಂದರೆ ಆ ಟೈಮಲ್ಲಿ ಮರಗಳು ಬ್ರೀದಿಂಗ್ ಮಾಡ್ತಿರ್ತವೆ. ಹಾಗಾದರೆ ಮರ ಯಾವಾಗ ಬ್ರೀದಿಂಗ್ ಮಾಡುತ್ತೆ? ನೈಟ್ ಟೈಮ್ ಮಾತ್ರನಾ? ಪ್ಲ್ಯಾಂಟ್ಸ್ ಬ್ರೀದ್ 24/7, 24 ಗಂಟೆ ಟೈಮು ಕೂಡ ಪ್ಲ್ಯಾಂಟ್ಗಳು ಉಸಿರಾಡ್ತವೆ. ನಾವು ಹೆಂಗೆ ಉಸಿರಾಡ್ತೀವಿ ಹಂಗೆ. ಆದರೆ ಡೇ ಟೈಮು ತಾನು ಉಸಿರಾಡುವಂಥದ್ದು ಬಹಳ ಕಡಿಮೆ, ನೈಟ್ ಟೈಮು ಜಾಸ್ತಿ. ಆದ್ರೂ ಸರ್ ಪ್ಲ್ಯಾಂಟ್ಗಳು ಉಸಿರಾಡುವಾಗ ಆಮ್ಲಜನಕವನ್ನು ತಗೊಂಡು ಇಂಗಾಲದ ಡೈಆಕ್ಸೈಡನ್ನು ಬಿಡ್ತಾವಲ್ಲ ಸರ್, ಅದರಿಂದ ನಮಗೆ ತೊಂದರೆ ಆಗಲ್ವಾ? ಅದರಿಂದ ಇಷ್ಟೊಂದು ಮತ್ತೆ ಹೆಂಗೆ ಆಮ್ಲಜನಕ ನಮಗೆ ಅವೈಲಬಿಲಿಟಿ ಸಿಗುತ್ತೆ? ಆದರೆ ಪ್ಲ್ಯಾಂಟು ತಾನು ಉಸಿರಾಡುವಾಗ ಆಮ್ಲಜನಕವನ್ನು ಅಬ್ಸರ್ವ್ ಮಾಡುತ್ತಲ್ಲ, ಅದರ ಪ್ರಮಾಣ ಬಹಳ ಕಡಿಮೆ. ಕಡಿಮೆ ಪಾಯಿಂಟ್. ಅದರ ಜೊತೆಗೆ ಅದು ಇಂಗಾಲದ ಡೈಆಕ್ಸೈಡನ್ನು ರಿಲೀಸ್ ಮಾಡುತ್ತಲ್ಲ, ಅದರ ಪ್ರಮಾಣವೂ ಕಡಿಮೆ. ಆದರೆ ಫೋಟೋಸಿಂಥಸಿಸ್ ಮಾಡುವಾಗ ಲಾರ್ಜ್ ಅಮೌಂಟಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಅಬ್ಸರ್ವ್ ಮಾಡಿ ಲಾರ್ಜ್ ಅಮೌಂಟಷ್ಟು ಆಕ್ಸಿಜನನ್ನು ರಿಲೀಸ್ ಮಾಡ್ತವೆ ಪ್ಲ್ಯಾಂಟ್ 24 ಗಂಟೆನೂ ಉಸಿರಾಡ್ತವೆ, ನೆನಪಿರಲಿ, ರೈಟ್? ಅದು ಉಸಿರಾಡುವಾಗ ಆಮ್ಲಜನಕ ಜಾಸ್ತಿ ತೊಗೊಳ್ಳೋದಕ್ಕಿಂತ ಕಡಿಮೆ ತೊಗೋತವೆ ಅನ್ನೋದು ನೀವು ನೆನ್ಪಿಟ್ಕೋಬೇಕು. ಸೊ ಆ್ಯನಿಮಲ್ ರೆಸ್ಪಿರೇಷನ್ನಿಂದ, ರೂಟ್ ರೆಸ್ಪಿರೇಷನ್ನಿಂದ, ಅದ್ರ ಜೊತೆಗೆ ಆಟೋಸು, ಫ್ಯಾಕ್ಟ್ರಿ, ವೆಹಿಕಲ್ಸು ಎಲ್ಲದರಿಂದ ಏನಾಗುತ್ತೆ? ಕಾರ್ಬನ್ ಮತ್ತೆ ವಾಪಸ್ಸು ಸೈಕಲ್ಗೆ ಹೋಗುತ್ತೆ. ಇನ್ನೊಂದು ಆರ್ಗ್ಯಾನಿಕ್ ಕಾರ್ಬನ್ ಅಂದರೆ ಯಾವಾಗಲಾದರೂ ಡೆಡ್ ಆರ್ಗ್ಯಾನಿಕ್ ಮ್ಯಾಟ್ರ್, ಮರ ಬಿದ್ದೋಯ್ತು, ಅದು ಕೊಳ್ತೋಯ್ತು, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಈ ಎಲ್ಲ ಸೋರ್ಸಸ್ ಇವೆಲ್ಲ ಕಾರ್ಬನ್ ಡೈಆಕ್ಸೈಡ್ಗೆ ಸೋರ್ಸಸ್ ಅಲ್ವಾ? ರೆಸ್ಪಿರೇಷನ್ನು, ರೂಟ್ ರೆಸ್ಪಿರೇಷನ್ನು, ಫ್ಯಾಕ್ಟ್ರಿ, ವೆಹಿಕಲ್ಸ್ ಇವೆಲ್ಲ ಸೋರ್ಸಸ್ ಕಾರ್ಬನ್ ಡೈಆಕ್ಸೈಡನ್ನು ಅಟ್ಮಾಸ್ಫಿಯರ್ಗೆ ಆಗ್ತವೆ. ಇದನ್ನು ಅಬ್ಸರ್ವ್ ಮಾಡೋದು ಯಾವುದು? ಪ್ಲ್ಯಾಂಟ್ಸು, ಕರೆಕ್ಟ್ ಅಲ್ವಾ? ಅದ್ರಲ್ಲಿ ಬೇರೆ ಬೇರೆ ವೆರೈಟೀಸ್ ಇದೆ. ಬ್ಲೂ ಕಾರ್ಬನ್ ಸಿಂಕ್, ಗ್ರೀನ್ ಕಾರ್ಬನ್ ಸಿಂಕ್ ಅಂತ ಹೇಳ್ತೀವಿ. ಪ್ಲ್ಯಾಂಟ್ಗಳೆಲ್ಲ ಅಬ್ಸರ್ವ್ ಮಾಡೋದ್ರದನ್ನು ಗ್ರೀನ್ ಕಾರ್ಬನ್ ಸಿಂಕ್ ಅಂತ ಕರಿತೀವಿ. ಹ್ಯೂಜ್ ಕಾರ್ಬನನ್ನು ಅಬ್ಸರ್ವ್ ಮಾಡ್ಕೋತವೆ ಅಂತ ಅರ್ಥ. ಗಾಟ್ ಇಟ್? ಸೊ ಹಿಂಗೇನಾಗುತ್ತೆ ಸೈಕಲ್ಲು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಪ್ಲಾಂಟ್ ಅಬ್ಸರ್ವ್ ಮಾಡ್ತವೆ, ಮತ್ತೆ ರಿಲೀಸ್ ಆಗುತ್ತೆ, ಮತ್ತೆ ಅಬ್ಸರ್ವ್ ಮಾಡ್ತವೆ. ದಿಸ್ ವಿಲ್ ಬಿ ಕೀಪ್ ಆನ್ ಕಂಟಿನ್ಯೂಸ್, ರೈಟ್? ಇದ್ರ ಮೇಲೆ ಪ್ರಶ್ನೆಗಳು ಎಲ್ಲಿ ಬರೋ ಸಾಧ್ಯ ಇದೆ ನಿಮಗೆ ಅಂದರೆ ಪ್ಲಾಂಟ್ ರಿಲೇಟೆಡ್ ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆ ಇದೆ. ಇದಕ್ಕಿಂತ ಬೆಟರ್ ಪಿಕ್ಚರ್ ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ನಿಮಗೆ. ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡುತ್ತೆ, ರಿಲೀಸ್ ಮಾಡುತ್ತೆ, ಫೋಟೋಸಿಂಥಸಿಸ್. ಒಂದು ಸರಿ ಮನೆಗೆ ಹೋದ್ಮೇಲೆ ರಿವಿಷನ್ ನೋಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ಇನ್ನೊಂದು ಕ್ವಶನ್ ಬರುತ್ತೆ ಆ್ಯಕ್ಚುಲಿ. ಈಗ ಇನ್ ಕೇಸ್ ಕೆಲವು ಸರಿ ಏನಾಗುತ್ತೆ, ಕೆಲವೊಂದು ರೀಜನ್ನಲ್ಲಿ ಮರಗಳಿರ್ತವೆ ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ, ಅದು ತುಂಬ ನೀರು ತುಂಬಾಕ್ಬಿಟ್ಟಿರ್ತಾರೆ. ನೀರು ತುಂಬಾಕಿದ್ರೆ ನೀರು ಒಳಗಡೆ ರೂಟ್ ರೆಸ್ಪಿರೇಷನ್ ಮಾಡೋಕ್ಕಾಗಲ್ಲ. ರೂಟ್ ರೆಸ್ಪಿರೇಷನ್ ಮಾಡುತ್ತಾ?
ಫಿಶ್ ಅಲ್ಲ, ಅದು ರೆಸ್ಪಿರೇಷನ್ ಮಾಡೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಅವಾಗ ಏನಾಗುತ್ತೆ? ಪ್ಲ್ಯಾಂಟ್ ಡೆತ್ ಆಗುತ್ತಾ? ಡೆತ್ ಆಗಲ್ವಾ? ನಾನು ಹೇಳ್ತಾ ಇದ್ದೀನಿ, ಒಂದು ಪ್ಲ್ಯಾಂಟು ರೂಟ್ಸ್ ಎಲ್ಲ ಇದೆ, ತುಂಬ ನೀರು ತುಂಬಾಕಿದ್ದೀರಿ ನೀವು, ರೂಟ್ ರೆಸ್ಪಿರೇಷನ್ ಮಾಡಲೇಬೇಕು. 24 hours ರೆಸ್ಪಿರೇಷನ್ ಮಾಡಿಲ್ಲ ಅಂದರೆ ಸತ್ತೋಗುತ್ತೆ, ಮಾಡಲೇಬೇಕು. ಅದರ ನೀರು ಇದ್ರ ತುಂಬ ಹಾಕಿದ್ದೀರಿ, ಅವಾಗ ಪ್ಲ್ಯಾಂಟ್ ಡೆತ್ ಆಗುತ್ತಾ? ಡೆತ್ ಆಗಲ್ವಾ? ಏನಾಗುತ್ತೆ? ವಾಟ್ ಹ್ಯಾಪನ್ಸ್ ಟು ದ ಪ್ಲ್ಯಾಂಟ್? ಆಗಲ್ವಾ? ಯಾಕೆ? ಉಸಿರಾಡೋಕ್ಕೆ ಆಗಲ್ವಲ್ಲ ಅದಕ್ಕೆ. ನೀರಲ್ಲಿ ಆಕ್ಸಿಜನ್ ಇದ್ರೂ ನಾನು ಅದನ್ನೇ ಹೇಳ್ತಾ ಇರೋದು, ರೂಟ್ ನೀರಲ್ಲಿ ಆಕ್ಸಿಜನ್ ಬ್ರೀತ್ ಮಾಡಲ್ಲ. ಅದಕ್ಕೆ ಹೇಳಿದೆ ಇಟ್ ಈಸ್ ನಾಟ್ ಎ ಫಿಶ್ ಅಲ್ಲ ಅಲ್ವಾ ಅದು. ಪ್ಲ್ಯಾಂಟ್ ಡೂ ರೂಟ್ ರೆಸ್ಪಿರೇಷನ್, ಬೇರ್ನಲ್ಲಿ ಉಸಿರಾಡ್ತವೆ. ಬೇರನ್ನು ಬ್ಲಾಕ್ ಮಾಡಿದ್ರೆ, ನೀರು ತುಂಬಿಸಿದ್ರೆ ಸ್ಟೆಮ್ಮಲ್ಲಿ ಉಸಿರಾಡ್ತವೆ. ಸ್ಟೆಮ್ಮಲ್ಲೂ ಉಸಿರಾಡೋಕ್ಕಾಗಿಲ್ಲ ಅಂದರೆ ಎಲೆಗಳು, ಲೀವ್ಸಲ್ಲಿ ಉಸಿರಾಡ್ತವೆ. ಆಯಿತಾ? ಲೀಫ್ ರೆಸ್ಪಿರೇಷನ್, ಸ್ಟೆಮ್ ರೆಸ್ಪಿರೇಷನ್, ರೂಟ್ ರೆಸ್ಪಿರೇಷನ್, ಈ ಮೂರೂ ಕಡೆಯಿಂದ ಪ್ಲ್ಯಾಂಟ್ಗಳು ಏನು ಮಾಡ್ತವೆ? ಉಸಿರಾಡ್ತವೆ. ನೆನ್ಪಿಟ್ಕೊಳ್ಳಿ, ಪ್ಲ್ಯಾಂಟ್ ಬ್ರೀತ್ಸ್ 24/7. ದೇ ಕನ್ಸ್ಯೂಮ್ O2 ಆ್ಯಂಡ್ ರಿಲೀಸ್ CO2. ಯಾವಾಗ? ನೈಟ್ ಟೈಮ್ ಅಂದರೆ 24 hours ಅದೇ ಮಾಡುತ್ತೆ. ಆದರೆ ಲಿಸನ್ ಕೇರ್ಫುಲಿ, ದೇ ಕನ್ಸ್ಯೂಮ್ O2 ಆ್ಯಂಡ್ ರಿಲೀಸ್ CO2 ಭಾಳ ಕಡಿಮೆ ಪ್ರಮಾಣ. ಯಾಕೆಂದರೆ ಅವಳು ಉಸಿರಾಡಲೇಬೇಕದು. ರೂಟ್ ಮುಖಾಂತರನೋ, ಸ್ಟೆಮ್ ಮುಖಾಂತರನೋ, ಲೀಫ್ ಮುಖಾಂತರನೋ ಉಸಿರಾಡ್ತಾನೇ ಇರಬೇಕು. ಬಸ್ ಉಸಿರಾಡುವಾಗ ಅದು ಬಹಳ ಕಡಿಮೆ ಪ್ರಮಾಣದ ಆಕ್ಸಿಜನನ್ನು ಅಬ್ಸರ್ವ್ ಮಾಡಿಕೊಂಡು ಬಹಳ ಕಡಿಮೆ ಪ್ರಮಾಣದ O2ವನ್ನು ರಿಲೀಸ್ ಮಾಡುತ್ತೆ. ಅದಕ್ಕೆ ಅದು ನೆಗ್ಲಿಜಿಬಲ್ ಅಮೌಂಟ್, 0.0017% ಅಂತ ಅಂದ್ಕೊಳ್ಳಿ, ಅಷ್ಟು ಕಡಿಮೆ. ಆಯಿತಾ? ರೂಟ್ಸ್, ಸ್ಟೆಮ್ಸ್ ಆ್ಯಂಡ್ ಲೀವ್ಸ್ ಆಲ್ ನೀಡ್ O2 ಟು ಗ್ರೋ. ಎಲ್ಲದಕ್ಕೂ ಆಕ್ಸಿಜನ್ ಬೇಕು, ಅದಕ್ಕೆ ಆಕ್ಸಿಜನ್ ಅಬ್ಸರ್ವ್ ಮಾಡ್ತಾವೆ ಅಲ್ವಾ. ಪ್ಲ್ಯಾಂಟ್ಸ್ ಪ್ರೊಡ್ಯೂಸ್ ಮೋರ್ O2 ಡ್ಯೂರಿಂಗ್ ದ ಫೋಟೋಸಿಂಥಸಿಸ್ ದೆನ್ ದ ಕನ್ಸ್ಯೂಮ್ ವೈಲ್ ಬ್ರೀದಿಂಗ್ ಮಾಡುವಾಗ ಎಷ್ಟು ಆಕ್ಸಿಜನ್ ಕನ್ಸ್ಯೂಮ್ ಮಾಡುತ್ತೋ ಅದಕ್ಕಿಂತ ತುಂಬ ಪಟ್ಟು ಏನು ಮಾಡುತ್ತೆ? ಅದು O2ವನ್ನು ರಿಲೀಸ್ ಮಾಡುತ್ತೆ.